ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಗೆ ನರೇಂದ್ರ ಮೋದಿ ಭೇಟಿ ನೀಡಿದ್ರು. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯಲ್ಲಿ ಕೆಂಪುಕೋಟೆಯ ಬಳಿ ಆದಂತಹ ಬಾಂಬ್ ಸ್ಫೋಟ, ಅಲ್ಲಿ ಗಾಯಗೊಂಡಂತಹ 20ಕ್ಕೂ ಹೆಚ್ಚು ಜನರನ್ನ ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿದೇಶದಿಂದ ವಾಪಸ್ಸಾದ ಬೆನ್ನಲ್ಲೇ ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಗೆ ಮೋದಿ ಭೇಟಿ ನೀಡಿದ್ರು. ಸ್ಫೋಟದಲ್ಲಿ ಗಾಯಗೊಂಡವರಿಗೆ ಮೋದಿ ಸಾಂತ್ವನ ಕೇಳಿದ್ರು. ಷಡ್ಯಂತ್ರದ ಹಿಂದಿದ್ದವರನ್ನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಸಿದ್ದಾರೆ ಮೋದಿ. ಭೂತಾನ್ನಿಂದ ವಾಪಸ್ ಆಗ್ತಾ ಇದ್ದಂತೆ ಆಸ್ಪತ್ರೆಗೆ ಮೋದಿ ಭೇಟಿ ನೀಡಿದ್ರು. ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಸ್ಫೋಟದಲ್ಲಿ ಗಾಯಗೊಂಡವರಿಗೆ ಮೋದಿ ಸಾಂತ್ವನ ಕೇಳಿದಂತ ಫೋಟೋ ಇದು. ಈ ಷಡ್ಯಂತ್ರದ ಹಿಂದಿದ್ದವರನ್ನ ಸುಮ್ಮನೆ ಬಿಡಲ್ಲ ಅಂತ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ರು. ಭೂತಾನ್ ಪ್ರವಾಸದಲ್ಲಿದ್ದ ಮೋದಿ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ ಬೆನ್ನಲ್ಲೇ ಭೂತಾನ್ನಿಂದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ವಿಧ್ವಂಸಕ ಕೃತ್ಯವನ್ನ ಮಾಡಿದವರನ್ನ ಸುಮ್ಮನೆ ಬಿಡಲ್ಲ ಅಂತ. ಇವತ್ತು ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಗೆ ಬಂದ್ರು ಪ್ರಧಾನಿ. 20ಕ್ಕೂ ಹೆಚ್ಚು ಗಾಯಾಳುಗಳು ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸಿದ್ರು, ಪ್ರತಿಯೊಬ್ಬರನ್ನು ಮಾತಾಡಿಸಿದ್ರು. ಏನಾಯ್ತು ಘಟನೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಮಾಹಿತಿಯನ್ನ ಪಡೆದು, ನಿಮ್ಮನ್ನ ಈ ಸ್ಥಿತಿಗೆ ತಂದವರನ್ನ ಸುಮ್ಮನೆ ಬಿಡೋದಿಲ್ಲ, ಷಡ್ಯಂತ್ರ ರೂಪಿಸಿದವರನ್ನ ಕಟ್ಕಟೆಗೆ ತಂದು ನಿಲ್ಲಿಸ್ತೀವಿ. ಗಾಯಾಳುಗಳ ಎದುರು ಪ್ರಧಾನಿ ನರೇಂದ್ರ ಮೋದಿ ಮಾಡಿದಂತ ಶಪಥ ಇದು. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಭೇಟಿಯಾದ್ರು ಮೋದಿ, ಸಾಂತ್ವನವನ್ನ ಹೇಳಿದ್ರು, ಪ್ರತಿಯೊಬ್ಬರನ್ನು ಮಾತಾಡಿಸಿದ್ರು, ಗಾಯಾಳುಗಳಿಗೆ ಧೈರ್ಯ ತುಂಬಿದ್ರು ಪ್ರಧಾನಿ ಮೋದಿ. ನಿಮ್ಮನ್ನ ಈ ಸ್ಥಿತಿಗೆ ತಂದವರನ್ನ ಸುಮ್ಮನೆ ಬಿಡಲ್ಲ ಅಂತ ಗಾಯಾಳುಗಳ ಎದುರೇ ಶಪಥ ಮಾಡಿದ್ದಾರೆ. ಷಡ್ಯಂತ್ರ ರೂಪಿಸಿದವರನ್ನ ಕಟ್ಕಟೆಗೆ ತಂದು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಮೋದಿ. ದೇಶದಾದ್ಯಂತ ಉಗ್ರ ಚಟುವಟಿಕೆ, ಉಗ್ರರ ಆಕ್ಟಿವಿಟಿ ಹದ್ದಿನ ಕಣ್ಣಿಡಲಾಗಿದೆ. ಪ್ರತಿಯೊಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಮಾಹಿತಿಗಳನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ದೆಹಲಿ ಬ್ಲಾಸ್ಟ್ನ ಬೆನ್ನಲ್ಲೇ ದೇಶದಾದ್ಯಂತ ಹೈ ಅಲರ್ಟ್ ಜಾರಿಯಾಗಿದೆ. ವಿದೇಶದಿಂದ ವಾಪಸ್ಸಾದ ಬೆನ್ನಲ್ಲೇ ಅಖಾಡಕ್ಕಿಳಿದಿದ್ದಾರೆ ಮೋದಿ. ಕೆಲವೇ ಕ್ಷಣಗಳಲ್ಲಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಭದ್ರತಾ ಸಮಿತಿ ಸಂಪುಟ ಸಭೆಯನ್ನ ಪ್ರಧಾನಿ ಮೋದಿ ನಡೆಸಲಿದ್ದಾರೆ. ಉಗ್ರರ ವಿರುದ್ಧ ಪ್ರತಿಕಾರ ತೆಗೆದುಕೊಳ್ಳುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಸಂಜೆ 5:30ಕ್ಕೆ ಸಭೆ ಆರಂಭ ಆಗುತ್ತೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಜೈಶಂಕರ್ ಸೇರಿದಂತೆ ಸಚಿವರ ಸಭೆ ಇದು. ಗೃಹ ಸಚಿವಾಲಯದ ಅಧಿಕಾರಿಗಳಿರ್ತಾರೆ, ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಸಭೆಯಲ್ಲಿರ್ತಾರೆ. ಅಜಿತ್ ದೋವಲ್, ಗುಪ್ತಚರ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಪಹಲ್ಗಾಮ್ ದಾಳಿಯ ನಂತರ ಸೇನಾ ಪಡೆಗೆ ಪೂರ್ಣ ಅಧಿಕಾರವನ್ನ ನೀಡಲಾಗಿದೆ. ಈಗ ದೆಹಲಿಯಲ್ಲಿ ಆದಂತಹ ಸ್ಫೋಟ, ಅದಕ್ಕೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ, ಉಗ್ರರಿಗೆ, ಉಗ್ರ ಸಂಘಟನೆಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಈಗ ಮೋದಿ ಟೀಮ್ ರೆಡಿ ಆಗ್ತಾ ಇದೆ. ಇವತ್ತು ಭದ್ರತಾ ಸಂಪುಟ ಸಮಿತಿಯ ಸಭೆ ಇದೆ, ಹೈ ವೋಲ್ಟೇಜ್ ಸಭೆ ಇದು. ಮೋದಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಗೆ ಮೋದಿ ಭೇಟಿ ನೀಡಿದ್ರು. ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು, ಅವರಿಗೆ ಸಾಂತ್ವನವನ್ನ ಕೇಳಿದ್ರು. ಜೊತೆಗೆ ನಿಮ್ಮನ್ನ ಈ ಸ್ಥಿತಿಗೆ ತಂದವರನ್ನ ಸುಮ್ಮನೆ ಬಿಡಲ್ಲ ಅಂತ ಗಾಯಾಳುಗಳ ಮುಂದೆಯೇ ಮೋದಿ ಶಪಥ ಮಾಡಿದ್ದಾರೆ. ಇವತ್ತು ಸಂಜೆಯೇ ಹೈ ವೋಲ್ಟೇಜ್ ಸಭೆ ಇದೆ. ಈ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳಲಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದ್ರೆ ದೆಹಲಿಯ ಈ ಬ್ಲಾಸ್ಟ್, ಇದಕ್ಕೆ ಭಾರತದ ಪ್ರತಿಕಾರ ಏನು? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ದೇಶದಾದ್ಯಂತ ಹೈ ಅಲರ್ಟ್ ಜಾರಿಯಾಗಿದೆ ನಿಜ. ಅದರ ಜೊತೆಗೆ ಈಗ ಆದಂತಹ ದಾಳಿಗೆ ಉತ್ತರ ಕೊಡೋದಕ್ಕೂ ಕೂಡ ರೆಡಿ ಆದಂತೆ ಕಾಣಿಸ್ತಾ ಇದೆ ಭಾರತ. ಮತ್ತೊಂದು ಕಡೆ ದೆಹಲಿ ಬ್ಲಾಸ್ಟ್ ನ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಪೊಲೀಸರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ದೆಹಲಿಯಲ್ಲಿ ಖರೀದಿಸಿದ್ದು ಕೇವಲ i20 ಕಾರು ಮಾತ್ರ ಅಲ್ಲ, ಇನ್ನೂ 2 ಕಾರುಗಳನ್ನ ಈ 5 ಉಗ್ರರು ಖರೀದಿ ಮಾಡಿದ್ರು ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ ಪೊಲೀಸರಿಗೆ.
ದೆಹಲಿಯಲ್ಲಿ ಬ್ಲಾಸ್ಟ್ ಆದಂತಹ ಈ ಕಾರ್ ಏನಿದೆ ಇದು I-20 ಕಾರು. ಆದ್ರೆ ಇಂಥದೊಂದು ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಒಂದೇ ಒಂದು ಕಾರನ್ನ ಖರೀದಿ ಮಾಡಿದ್ದಲ್ಲ, ಒಟ್ಟು 3 ಕಾರು. ಒಂದು ಬ್ಲಾಸ್ಟ್ ಆಗಿದೆ, ಇನ್ನುಳಿದ 2 ಕಾರು. ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ. 3 ಕಾರಲ್ಲಿ ಒಂದು ಬ್ಲಾಸ್ಟ್ ಆಗಿದೆ, ಇನ್ನು 2 ಕಾರ್ ಎಲ್ಲಿ? ಇಕೋ ಸ್ಪೋರ್ಟ್ಸ್ ಕಾರಿಗಾಗಿ 5 ಪೊಲೀಸರ ತಂಡ ರಚನೆ ಮಾಡಲಾಗಿದೆ. ಕೆಂಪು ಬಣ್ಣದ ಕಾರಿಗಾಗಿ ದೆಹಲಿಯಾದ್ಯಂತ ಹುಡುಕಾಟ ನಡೀತಾ ಇದೆ. I-20 ಅಲ್ಲದೆ ಮತ್ತೆರಡು ಕಾರನ್ನ ಖರೀದಿಸಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ. ಸ್ಫೋಟಕ್ಕೆ 3 ಕಾರನ್ನ ಉಗ್ರರು ಖರೀದಿ ಮಾಡಿದ್ರು ಅಂತ. ಆ ಕಾರುಗಳಲ್ಲಿ ಶಸ್ತ್ರಾಸ್ತ್ರ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಶಸ್ತ್ರಾಸ್ತ್ರ ಇದೆಯಾ, ಸ್ಫೋಟಕಗಳಿದೆಯಾ ಆ ಕಾರಲ್ಲಿ, ಈ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ದೆಹಲಿಯ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಹುಡುಕಾಟ ನಡೆದಿದೆ. ಕೆಂಪು ಬಣ್ಣದ ಕಾರಿಗಾಗಿ ಪೊಲೀಸರು ಹುಡುಕ್ತಾ ಇದ್ದಾರೆ. ವಿಧ್ವಂಸಕ ಕೃತ್ಯಕ್ಕೆ ಉಗ್ರರು ಖರೀದಿ ಮಾಡಿದ್ದು ಒಟ್ಟು 3 ಕಾರು. ಒಂದು I-20 ಕಾರು ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿತ್ತು, ಇನ್ನೆರಡು ಕಾರುಗಳು ಎಲ್ಲಿ? ಆ ಹುಡುಕಾಟ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಅಂತ ಈ ಉಗ್ರರು ಖರೀದಿ ಮಾಡಿದ್ದು 3 ಕಾರು ಅನ್ನೋದು ಈಗ ಪೊಲೀಸರಿಗೆ ಇನ್ಫಾರ್ಮೇಶನ್ ಏನೋ ಸಿಕ್ಕಿದೆ. ಒಂದು I-20 ಕಾರು ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿತ್ತು. ಹಾಗಾದ್ರೆ ಮತ್ತೆ ಉಳಿದಂತ 2 ಕಾರುಗಳ ಬಗ್ಗೆ ಪೊಲೀಸರಿಗೆ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಏನು? ಅದಕ್ಕೋಸ್ಕರ ಹುಡುಕಾಟ ಹೇಗೆ ನಡೀತಾ ಇದೆಯಂತೆ, ಏನ್ ಅಪ್ಡೇಟ್ ಸಿಗ್ತಿದೆ? ಶ್ವೇತಾ, ಅದರಲ್ಲಿ 2 ಕಾರಲ್ಲಿ ಒಂದು ಬ್ರೀಜಾ ಕಾರ್ ಇದೆ, ಅದನ್ನು ಕೂಡ ಹುಡುಕಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕೆಂಪು ಕಾರ್ ಅಂತಾರೆ, ಅದ್ರ ಬ್ರಾಂಡ್ ಯಾವ್ದು ಅನ್ನೋಂಥದ್ದು ಇನ್ನಷ್ಟೇ ತಿಳಿಬೇಕಾಗಿದೆ. ಇದಕ್ಕೋಸ್ಕರ 5 ತಂಡಗಳನ್ನು ಕೂಡ ಪೊಲೀಸರು ರಚನೆ ಮಾಡ್ಕೊಂಡಿರುವಂತದ್ದು. ಈವನ್ ಟ್ರಾಫಿಕ್ ನ ಎಲ್ಲಾ ಸಿಗ್ನಲ್ಸ್ ಅಲ್ಲೂ ಕೂಡ ಅಲರ್ಟ್ ಮಾಡಿ ಇಟ್ಟಿದ್ದಾರೆ. ಎಲ್ಲಿ ಏನ್ ಕತೆ, ಇದು ಪಾಸ್ ಆಗಿದೆಯಾ, ಎಲ್ಲಿ ಏನ್ ಕತೆ ಅನ್ನೋಂಥದ್ನ ಹುಡುಕಾಟ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈಗ ಆತಂಕ ಇರೋದು ಏನು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಹುಡುಕ್ಬೇಕಾಗಿದೆ. ಯಾಕಂದ್ರೆ ಇವರ ಮೋಡಸ್ ಅಪರೆಂಡಿಯನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲವೂ ವಾಹನಗಳಲ್ಲಿ ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ LNJP ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಅಲ್ಲಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು. LNJP ಆಸ್ಪತ್ರೆಗೆ ಮೋದಿ ಭೇಟಿ ಕೊಟ್ಟಂತ ದೃಶ್ಯ ಇದು. ಇಷ್ಟೋ ತನಕ ಕೆಲವೊಂದಷ್ಟು ಫೋಟೋಗಳನ್ನ ನೋಡ್ತಾ ಇದ್ರಿ ನೀವು. ಆಸ್ಪತ್ರೆಗೆ ಮೋದಿ ಭೇಟಿ ಕೊಟ್ಟಿದ್ದು, ಅಲ್ಲಿನ ಗಾಯಾಳುಗಳ ಜೊತೆ ಇದ್ದಂತಹ ಫೋಟೋ. ಈಗ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ನೀವು ನೋಡ್ತಾ ಇದ್ರಿ. ದೆಹಲಿ ಸ್ಫೋಟದಲ್ಲಿ ಗಾಯಗೊಂಡಂತವರು 20ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಸೇರಿದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಯೋಗಕ್ಷೇಮವನ್ನ ಮೋದಿ ವಿಚಾರಿಸಿದ್ರು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಪ್ರತಿಯೊಬ್ಬರ ಬಳಿ ಹೋಗಿ ಮೋದಿ ಮಾತಾಡಿಸಿದ್ದಾರೆ. ಸ್ಫೋಟ ಆದಂತಹ ಆ ಸ್ಥಳ, ಅಲ್ಲಿ ಇದ್ದಂತಹ ಈ ಮಂದಿ ಗಾಯಗೊಂಡಿದ್ರು. ಮಾರ್ಕೆಟ್ ಏರಿಯಾ ಅದು. ಕೆಲವರು ಅಲ್ಲಿ ಖರೀದಿಗೆ ಬಂದಿದ್ದಾರೆ, ಇನ್ನು ಕೆಲವಷ್ಟು ವ್ಯಾಪಾರಸ್ಥರಿದ್ರು. ಜನರಿಂದ ತುಂಬಿದ್ದಂತಹ ಜಾಗದಲ್ಲೇ ಆದಂತಹ ಬ್ಲಾಸ್ಟ್. 10 ಮಂದಿ ಬಲಿಯಾದ್ರೆ 20ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ. ಪ್ರತಿಯೊಬ್ಬರ ಬಳಿ ಯೋಗಕ್ಷೇಮ ವಿಚಾರಿಸಿದ್ರು. ಏನಾಯ್ತು, ಏನ್ ಗಾಯ ಆಗಿದೆ, ಚಿಕಿತ್ಸೆ ಹೇಗೆ ನಡೀತಾ ಇದೆ, ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಏನಾಯ್ತು ಏನು ಅನ್ನೋದರ ಬಗ್ಗೆ ಪ್ರತಿಯೊಬ್ಬರ ಬಳಿಯೂ ಹೋಗಿ ಮಾತಾಡಿದ್ರು ಪ್ರಧಾನಿ ಮೋದಿ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಜೊತೆಗೆ ಆಸ್ಪತ್ರೆ ವೈದ್ಯರಿಂದ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತ ವೈದ್ಯರಿಂದಲೂ ಕೂಡ ಮಾಹಿತಿಯನ್ನ ಪಡೆದ್ರು. ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದವರ ಕಂಡೀಷನ್ ಹೇಗಿದೆ ಏನು ಅನ್ನೋದರ ಬಗ್ಗೆ ಅವರಿಂದಲೂ ಮಾಹಿತಿಯನ್ನ ಪಡೆದ್ರು. ಗಾಯಾಳುಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸ್ಫೋಟಗೊಂಡಂತಹ ಆ ಕ್ಷಣ ಹೇಗಿತ್ತು ಅನ್ನೋದರ ಬಗ್ಗೆ. ಜೊತೆಗೆ ಈಗ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಗಾಯಾಳುಗಳು. ಪ್ರತಿಯೊಬ್ಬರಿಗೂ ಕೂಡ ಸಾಂತ್ವನವನ್ನ ಹೇಳಿದ್ರು ಮೋದಿ. ಜೊತೆಗೊಂದು ಮಾತು ಕೂಡ ಕೊಟ್ಟಿದ್ದಾರೆ, ಶಪಥ ಮಾಡಿದ್ದಾರೆ. ನಿಮ್ಮನ್ನ ಈ ಸ್ಥಿತಿಗೆ ತಂದವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಪಹಲ್ಗಾಮ್ ಅಟಾಕಿನ ನಂತರವೇ ಭಾರತ ಅಳೆದು ತೂಗಿ ತಾಳ್ಮೆಯಿಂದ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿತ್ತು. ಈಗ ದೆಹಲಿಯಲ್ಲಿ ಆದಂತ ಬ್ಲಾಸ್ಟ್ ಆದ್ರೆ ಒಂದು ದೊಡ್ಡ ವಿಧ್ವಂಸಕ ಕೃತ್ಯವನ್ನ ದೇಶದಾದ್ಯಂತ ನಡೆಸೋದಕ್ಕೆ ಸಂಚು ನಡೆದಿತ್ತು ಉಗ್ರರಿಂದ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಬಹಿರಂಗ ಆಗಿದೆ. 2900 ಕೆಜಿ, ಸುಮಾರು 3000 ಕೆಜಿಯಷ್ಟು ಸ್ಫೋಟಕವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.
ಒಂದು ವೇಳೆ ಇದರ ಮಾಹಿತಿ ಸಿಕ್ಕಿರಲಿಲ್ಲ ಅಂದಿದ್ರೆ, ಇದನ್ನ ವಶಕ್ಕೆ ಪಡೆದಿರಲಿಲ್ಲ ಅಂದಿದ್ರೆ ಇಡೀ ದೇಶದಾದ್ಯಂತ ಸ್ಫೋಟ ನಡೆಸೋದಕ್ಕೆ ಉಗ್ರರು ಭರ್ಜರಿ ಪ್ಲಾನ್ ಅನ್ನ ಹಾಕೊಂಡಿದ್ರು. ಅದಿನ್ನೇನು ಇಂಪ್ಲಿಮೆಂಟ್ ಆಗಬೇಕು ಅನ್ನುವಷ್ಟರಲ್ಲಿ ಮಾಹಿತಿ ಸಿಕ್ಕಿದೆ, ಉಗ್ರರನ್ನ ವಶಕ್ಕೆ ಪಡೆಯಲಾಯಿತು, ಜೊತೆಗೆ ಸ್ಫೋಟಕಗಳನ್ನು ಕೂಡ ವಶಕ್ಕೆ ಪಡೆಯಲಾಯಿತು. ಈಗ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ ಅತಿ ಸಣ್ಣ ಪ್ರಮಾಣದಲ್ಲಾಗಿತ್ತು, ಊಹೆನೂ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ, ಭಯಾನಕವಾಗಿರುತ್ತೆ. 3,000 ಕೆಜಿಯಷ್ಟು ಸ್ಫೋಟಕ ದೇಶದ ಬೇರೆ ಬೇರೆ ಕಡೆ ಏಕಕಾಲದಲ್ಲಿ ಬ್ಲಾಸ್ಟ್ ಮಾಡುವಂತಹ ಪ್ಲಾನ್ ಅನ್ನ ಏನು ಉಗ್ರರು ಹಾಕೊಂಡಿದ್ರು, ಒಂದು ವೇಳೆ ಅದೇನಾದ್ರೂ ಕಾರ್ಯಗತ ಆಗಿದ್ದಿದ್ರೆ, ಅದನ್ನ ಉಗ್ರರು ಇಂಪ್ಲಿಮೆಂಟ್ ಮಾಡಿದ್ದೇ ಆಗಿದ್ದಿದ್ರೆ ಇಡೀ ದೇಶದಲ್ಲಿ ಅಶಾಂತಿ ಸೃಷ್ಟಿಯಾಗ್ತಾ ಇತ್ತು. ಇನ್ನು ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್, ಅದಕ್ಕೆ ಬಳಸಿದಂತಹ I-20 ಕಾರ್, ಅದರ ಜೊತೆಗೆ ಇನ್ನೂ 2 ಕಾರನ್ನ ಉಗ್ರರು ಖರೀದಿ ಮಾಡಿದ್ರು. ಅದ್ರ ಬಗ್ಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ಈ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮಂಜುನಾಥ್, I-20 ಕಾರ್ ಬಿಟ್ಟು ಇನ್ನೂ 2 ಕಾರಿನ ಹುಡುಕಾಟದಲ್ಲಿ ಪೊಲೀಸರು ಇದ್ದಾರೆ. ಸೊ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಎಕ್ಸ್ಪ್ಲೇನ್ ಮಾಡ್ತಿದ್ರಿ, ಕಂಟಿನ್ಯೂ. ಶ್ವೇತಾ, ಈ 2 ಕಾರಲ್ಲಿ ಒಂದು ಬ್ರೀಜಾ ಕಾರ್ ಇದೆ, ಇನ್ನೊಂದು ಕೆಂಪು ಬಣ್ಣದ ಕಾರು. ಯಾವ್ದು ಬ್ರಾಂಡ್ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗಬೇಕಾಗಿರುವಂತದ್ದು. ಆದ್ರೆ ಆತಂಕ ಹೆಚ್ಚಾಗಿರುವಂತದ್ದು ಇವರ ಎಲ್ಲ ಮೋಡಸ್ ಅಪರೆಂಡಿಯನ್ನ ನೋಡಿದಂತ ಸಂದರ್ಭದಲ್ಲಿ ಇಂಥ ವಾಹನಗಳನ್ನ ಬಳಸಿ ಜನವಸತಿ ಪ್ರದೇಶಗಳಲ್ಲಿ ಮತ್ತೆ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಈ ಒಂದು ದುಷ್ಕೃತ್ಯವನ್ನ ಎಸಗಬೇಕು ಅನ್ನುವಂತ ಹಿನ್ನೆಲೆಯನ್ನ ಹೊಂದಿದ್ರು ಅನ್ನುವಂಥದ್ದು ಪೊಲೀಸರಿಗೆ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಹಾಗಾಗಿ ಆತಂಕ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಆ ಕಾರು ಎಲ್ಲಿ ನಿಲ್ಲಿಸಿ ಬಂದಿರಬಹುದು ಅನ್ನುವಂಥದ್ದು, ಅಥವಾ ಏನಾದ್ರೂ ಕೃತ್ಯ ಮಾಡ್ಲಿಕ್ಕೆ ಯೋಜನೆ ರೂಪಿಸಲಾಗಿದೆಯಾ ಅನ್ನುವಂತ ಎಲ್ಲಾ ಪ್ರಶ್ನೆಗಳು ಕೂಡ ಪೊಲೀಸರನ್ನ ಕಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಈವನ್ ಟ್ರಾಫಿಕ್ ಪೊಲೀಸಿನವರಿಗೂ ಕೂಡ ಮಾಹಿತಿ ರವಾನೆ ಆಗಿದೆ. ಅದನ್ನ ನೋಡಿಕೊಂಡು ಎಲ್ಲಿ ಬಂದಿರಬಹುದು ಅನ್ನುವಂತ ಮಾನಿಟರಿಂಗ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ಮೊನ್ನೆ ಮಹಿಳಾ ವೈದ್ಯೊಬ್ಬಳು ಲಕ್ನೋದಲ್ಲಿ ಬಂಧನ ಆದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ. ಆಕೆ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಕಾರನ್ನ ತಡಿತಾರೆ ಪೊಲೀಸರು. ತಡೆದು ಆಕೆಯನ್ನ ಬಂಧಿಸಬೇಕಾದ್ರೆ ಆ ಕಾರಲ್ಲಿ ಆಕೆಯ ಬಳಿ AK-47 ಕೂಡ ಸಿಕ್ಕಿರುತ್ತೆ. ಸೊ ಈಗ ಈ ರೀತಿಯಾದಂತಹ ಶಸ್ತ್ರಗಳನ್ನ ಹೊಂದಿರುವಂತಹವರು ಬೇರೆ ಯಾವ ಕೃತ್ಯವನ್ನೂ ಕೂಡ ಮಾಡಲಿಕ್ಕೆ ಎಸೋದಿಲ್ಲ ಅನ್ನುವಂಥದ್ದು ಒಂದು. ಎರಡನೇದು, ಇಂಥ ದೊಡ್ಡ ಪ್ರಮಾಣದಲ್ಲಿ ಸಾಗಾಟ ಮಾಡಿ ಸ್ಫೋಟಕವನ್ನ ಎಲ್ಲಿ ಆದರೂ ಮತ್ತೊಂದು ಅನಾಹುತ ಮಾಡಿಬಿಟ್ರೆ ಅನ್ನುವಂಥದ್ದು ಕೂಡ ಆತಂಕ ಪೊಲೀಸರಲ್ಲಿದೆ. ಹಾಗಾಗಿ 5 ತಂಡಗಳನ್ನ ರಚನೆ ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಅದರ ಹಂಟಿಂಗ್ ಅನ್ನ ಶುರು ಮಾಡಿರುವಂತದ್ದು. ಶ್ವೇತಾ, ಓಕೆ, ಹಾಗಾದ್ರೆ ಈಗ ಇನ್ನುಳಿದ 2 ಕಾರ್ಗಳಿಗೋಸ್ಕರ ಹುಡುಕಾಟವನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಆದ್ರೆ ಒಂದಿರುವಂತಹ ಆತಂಕ ಮತ್ತು ಚಾಲೆಂಜ್ ಅಂತ ಅಂದ್ರೆ ಆ 2 ಕಾರ್ಗಳು ಎಲ್ಲಿದೆ ಮತ್ತು ಆ ಕಾರ್ನಲ್ಲಿ ಏನಿದೆ ಅಂತ. ಯಾಕಂದ್ರೆ ಆ ಕಾರ್ನಲ್ಲೂ ಸ್ಫೋಟಕಗಳನ್ನ ಇಡಲಾಗಿದೆಯಾ ಅಥವಾ ಶಸ್ತ್ರಾಸ್ತ್ರಗಳಿದೆಯಾ, ಆ ಕಾರಿನ ಕಂಡೀಷನ್ ಏನಿದೆ ಅನ್ನೋದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಹಾಗಾದ್ರೆ ಪೊಲೀಸರಿಗೆ. ಅಲ್ಲ, ಆತಂಕ ಅಂತೂ ಇದೆ. ಯಾಕಂದ್ರೆ ಈ ಮಹಿಳಾ ವೈದ್ಯೆಯನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಆಕೆ ಕೊಟ್ಟಂತ ಮಾಹಿತಿಯಂತೆ ಈಗ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಎಲ್ಲಿಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಆಕೆ ಕೊಟ್ಟಿಲ್ಲ. ಬಟ್ ಘಟನೆಗೆ 3 ಕಾರುಗಳನ್ನ ಬಳಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಅದು ಕೂಡ ಒಂದು ಕಾರು ಈಗ I-20 ಇದೆ, ಅದು 11 ದಿನಗಳ ಹಿಂದಷ್ಟೇ ಪರ್ಚೇಸ್ ಮಾಡಿದ್ದು, ಇಲ್ಲಿಗೆ ತೆಗೆದುಕೊಂಡು ಬಂದು ಕೃತ್ಯವನ್ನಂತೂ ಎಸಗಿದ್ರು. ಈಗ ಆತಂಕದಲ್ಲಿ ಮಾಡ್ತಾ ಇರುವಂತ ಕೃತ್ಯ ಆಗಿರೋದಕ್ಕೋಸ್ಕರ ಅಂದ್ರೆ ಪ್ಯಾನಿಕ್ ಆಗಿದ್ದಾರೆ, ಎಲ್ಲಿ ಮುಂದೇನು ಅನ್ನುವಂಥದ್ದು. ಯಾಕಂದ್ರೆ ಅವ್ರ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ. ಹಾಗಾಗಿ ಇನ್ನೂ ಯಾರ್ಯಾರು ಈ ಟೀಮ್ ಅಲ್ಲಿ ಇದ್ದಾರೋ ಅವರೆಲ್ಲರಿಗೂ ಕೂಡ ಸಂದೇಶ ಒಂದಲ್ಲ ಒಂದು ರೀತಿಯಲ್ಲಿ ರವಾನೆ ಆಗಿರುತ್ತೆ. ಹಾಗಾಗಿ ಯಾವ ಮಾದರಿಯಲ್ಲಾದ್ರೂ ಕೃತ್ಯವನ್ನ ಎಸಗಿ ಬಿಡಬೇಕು ಅನ್ನುವಂತ ಆತುರದಲ್ಲಿ ಈ ರೀತಿ ಮಾಡ್ಲಿಕ್ಕೆ ಅವಕಾಶಗಳು ಇದೆ. ಮತ್ತೆ ಕಾರನ್ನ ಅತಿ ಹೆಚ್ಚು ಬಾರಿ ಅವರ ಮೋಡಸ್ ಅಪರೆಂಡಿಯಲ್ಲಿ ಗೊತ್ತಾಗುವಂತದ್ದು ಅಥವಾ ಅವ್ರ ಹೇಳಿಕೆಗಳಿಂದ ತಿಳಿಯುವಂತದ್ದು ಇಂಥ ಕಾರುಗಳನ್ನ ಬಳಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಎಲ್ಲಿ ಕೃತ್ಯವನ್ನ ಮಾಡ್ಲಿಕ್ಕೆ ಯೋಜನೆ ರೂಪಿಸಿದ್ರು ಅನ್ನುವಂಥದ್ದು ಇನ್ನು ತನಿಖೆಯಿಂದಷ್ಟೇ ತಿಳಿಬೇಕಾಗಿದೆ. ಥ್ಯಾಂಕ್ ಯು ಮಂಜುನಾಥ್, ನಿವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.